ವಿಧಾನಸೌಧಕ್ಕೆ ದುಡ್ಡು ತಂದಿದ್ಯಾಕೆ ಹಾಗಾದ್ರೆ ಈ ವ್ಯಕ್ತಿ? 6 ಲಕ್ಷ ಹಣ ಕೊಡೋದಕ್ಕೆ ಯಾರಿಗಾದ್ರೂ ಕೊಡೋದಕ್ಕೆ ಬಂದಿದ್ನ? ಪೊಲೀಸ್ ವಿಚಾರಣೆಯಲ್ಲಿ ಯುವಕನ ಹೇಳಿಕೆ, ನಾನು ಇಂಡಿ ಕ್ಷೇತ್ರದವನು, ಶಾಸಕರನ್ನ ನೋಡಲು ಬಂದಿದ್ದೇನೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲರನ್ನ ನೋಡ್ಬೇಕು. ಶಾಸಕರ ಬಳಿ ಲೆಟರ್ ಹೆಡ್ ಪಡೆಯಬೇಕಾಗಿದೆ. ನನ್ನ ದೊಡ್ಡಪ್ಪನಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದಕ್ಕೆ ಈ ಹಣ ತಂದಿದ್ದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಈ ಯುವಕ ಅನ್ನೋದು ಗೊತ್ತಾಗ್ತಾ ಇದೆ. 6 ಲಕ್ಷ ರೂಪಾಯಿ ಬ್ಯಾಗ್ ನಲ್ಲಿ ಇಟ್ಕೊಂಡು ಬಂದಿದ್ದಂತ ಈ ಯುವಕ ಹೇಳ್ತಾ ಇದ್ದಾನೆ, ನಾನು ಇಂಡಿ ಕ್ಷೇತ್ರದವನು, ನಮ್ಮ ಶಾಸಕರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೇನೆ. ಯಾರಪ್ಪ? ಯಶವಂತರಾಯಗೌಡ. ಯಶವಂತರಾಯಗೌಡ ಅವರನ್ನ ಕಾಣೋದಕ್ಕೆ ಬಂದಿದ್ದೇನೆ. ನಮ್ಮ ಸಂಬಂಧಿಕರ ಒಬ್ಬರಿಗೆ ಅಥವಾ ದೊಡ್ಡಪ್ಪನಿಗೆ ಹುಷಾರಿಲ್ಲ, ಹಾಗಾಗಿ ಒಂದು ಲೆಟರ್ ಹೆಡ್ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದೇನೆ. ಈ ಯುವಕ ಕೊಟ್ಟಿರುವಂತ ಹೇಳಿಕೆ, ನನ್ನ ದೊಡ್ಡಪ್ಪನಿಗೆ ಹುಷಾರಿಲ್ಲ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅದಕ್ಕೆ ಈ ಹಣ ತಂದಿದ್ದೆ ಅಂತ ಯುವಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ಆ ಹಣ ಯಾಕೆ ತಗೊಂಡು ಬಂದ ವಿಧಾನಸೌಧಕ್ಕೆ? ಯಾಕೆ ತಗೊಂಡು ಬಂದ? ಆ ಹಣ ಏನಾದ್ರೂ ಆಸ್ಪತ್ರೆ ಕಟ್ಟುವಂತ ಹಣನ ಅಥವಾ ಬೇರೆ ಯಾರಿಗಾದ್ರೂ ಕೊಡಬೇಕಾಗಿರುವಂತಹ ಹಣನ? ನಿಮ್ಗೆ ನಾವು ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಯಶವಂತರಾಯಗೌಡರು ಬಹಳ ಒಳ್ಳೆ ಹೆಸರಿದೆ ಅವರಿಗೆ, ಅವ್ರ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಶಾಸಕ, ಹಾಗೆ ಹೀಗೆ ಅಂತೆಲ್ಲ ತುಂಬಾ ಒಳ್ಳೆ ಮಾತನಾಡ್ತಾರೆ. ಆ ಭಾಗದಲ್ಲಿ ಅವ್ರನ್ನ ಬಹಳ ರೆಸ್ಪೆಕ್ಟ್ ಇದೆ ಅವ್ರಿಗೆ. ಸೊ ಅವರ ಹೆಸರು ಹೇಳ್ಕೊಂಡು ಈತ ಬಂದಿದ್ದಾನೆ ಈಗ ವಿಧಾನಸೌಧಕ್ಕೆ. ಯಾಕೆ ಬಂದಿದೆಯಾ ಅಂತ ಕೇಳಿದ್ರೆ, ಇಲ್ಲ ನಾನು ಇಂಡಿ ಕ್ಷೇತ್ರದವನು, ನಮ್ಮ ಶಾಸಕರಿದಾರಲ್ಲಿ ಯಶವಂತರಾಯಗೌಡರು, ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೇನೆ, ನಮ್ಮ ದೊಡ್ಡಪ್ಪಗೆ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಒಂದು ಲೆಟರ್ ಹೆಡ್ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದೇನೆ ಅನ್ನೋ ಥರ ಈಗ ಆತ ಹೇಳಿಕೆ ಕೊಟ್ಟಿದ್ದಾನೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಸುಳ್ಳು ಅಂತ ಹೇಳಿ ಮತ್ತೆ ಈಗ ತನಿಖೆ ನಡೆದ ನಂತರ ಗೊತ್ತಾಗುತ್ತೆ. ಬಟ್ ಈಗ ಆ ಹಣ ಅಸಲಿಗೆ ಯಾಕೆ ತಗೊಂಡು ಬಂದಿದ್ದ ಅನ್ನೋದೇ ಈಗ ಗೊತ್ತಾಗಬೇಕಾಗಿದೆ. ನೋಡಿ ಎಷ್ಟು ಸ್ಟ್ರಿಕ್ಟ್ ಇರುತ್ತೆ ಅನ್ನೋದಕ್ಕೆ ಉದಾಹರಣೆ ಇದು. ವಿಧಾನಸೌಧಕ್ಕೆ ಯಾರಾದರೂ ಸುಮ್ಮನೆ ಒಳಗಡೆ ಹೋಗ್ಬಿಡ್ತೀವಿ ಅಂತ ಅಂದರೆ ಅದು ಸಾಧ್ಯನೇ ಇಲ್ಲ. ಒಂದು ಕಡೆ CCTV ಕಣ್ಣು, ಮತ್ತೊಂದು ಕಡೆ ಅಲ್ಲಿ ಪೊಲೀಸ್ನವ್ರು ಕೂತಿರ್ತಾರೆ 24 ಗಂಟೆಗಳ ಕಾಲವೂ ಕೂಡ. ಯಾರು ಸುಮ್ಮನೆ ಒಳಗಡೆ ನುಗ್ಗೋದಕ್ಕೂ ಸಾಧ್ಯ ಆಗಲ್ಲ, ಅಷ್ಟು ಬಿಗಿ ಭದ್ರತೆ ಇರುತ್ತೆ ವಿಧಾನಸೌಧಕ್ಕೆ. ಸುಮ್ಮನೆ ಇದರ ಮೇಲೆ ಏನೋ ಅನುಮಾನನೇ ಬರಲ್ಲ, ಯಾವುದೋ ಒಬ್ಬ ವ್ಯಕ್ತಿ ಏನಾದರೂ ಕೆಲಸಕ್ಕೆ ಬಂದಿರಬೇಕು ಅಂತ ಹೇಳಿ ಒಳಗಡೆ ಹೋಗೋ ಥರ ಇದಾನ. ನೋಡಿದ್ರೆ ಬ್ಯಾಗ್ನಲ್ಲಿ 6 ಲಕ್ಷ ರೂಪಾಯಿ ಸಿಕ್ಕಿದೆ. ಯಾರು, ಏನು, ಎತ್ತ ಅಂತ ನೋಡಿದಾಗ ಈತ ಈ ರೀತಿಯಾಗಿ ಯಶವಂತರಾಯಗೌಡರ ಹೆಸರು ಹೇಳಿದ್ದಾನೆ, ನಾನು ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಹಣದ ವಿಚಾರ ಗೊತ್ತಾಗಿಲ್ಲ ಇದುವರೆಗೂ ಕೂಡ, ಹಣ ಯಾಕೆ ತಗೊಂಡು ಬಂದಿದ್ದ ಅಂತ ಹೇಳಿ. ಆತ ಹೇಳೋ ಪ್ರಕಾರ ಅವ್ರ ದೊಡ್ಡಪ್ಪಗೆ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಲೆಟರ್ ಹೆಡ್ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಂತ. ಬಟ್ ಅವ್ರ ಆಸ್ಪತ್ರೆಯಲ್ಲಿದ್ದಾರಲ್ಲ ಅವ್ರ ದೊಡ್ಡಪ್ಪ, ಅವರಿಗೋಸ್ಕರ ಹಣ ತಂದ ಅಥವಾ ಬೇರೆ ಏನಾದರೂ ಉದ್ದೇಶ ಇತ್ತ? ಇದು ಈಗ ಗೊತ್ತಾಗಬೇಕಾಗಿದೆ. ಸೊ ತನಿಖೆ ಅಂತೂ ನಡೆಯುತ್ತೆ, ಇದರ ಬಗ್ಗೆ ವಿಚಾರಣೆ ಅಂತೂ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಇಷ್ಟು ಅಂಶಗಳು ಗೊತ್ತಾಗಿರೋದೀಗ. ಸೊ ಆತ ಇಂಡಿ ಕ್ಷೇತ್ರದವನು, ಅವರ ಶಾಸಕರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾನೆ, ಆತನೇ ಹೇಳಿಕೆ ಕೊಟ್ಟಿರೋ ಪ್ರಕಾರ. ಸೊ ಹಂಗಾಗಿ ಈಗ ಗೊತ್ತಾಗಬೇಕಾಗಿದೆ ಆ ಹಣ ಯಾರಿಗೆ ಸಂಬಂಧಪಟ್ಟಿದ್ದು, ಯಾಕಾಗಿ ಆ ಹಣನ ತೆಗೆದುಕೊಂಡು ಬಂದ ಈತ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಯಾರು ಈ ವ್ಯಕ್ತಿ, ಜೊತೆಗೆ ಹೇಗೆ ಗೊತ್ತಾಯಿತು ಆತನ ಬ್ಯಾಗ್ನಲ್ಲಿ ಹಣ ಇದ್ದಿದ್ದು, ಜೊತೆಗೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಏನು ಗೊತ್ತಾಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಾಮ್, ಏನು ಕಳೆದ ತಿಂಗಳಷ್ಟೇ ಏನು ಬೈರತಿ ಸುರೇಶ್ ಅವರ ಕಚೇರಿಯಲ್ಲಿ 3 kg ಬಂಗಾರ ಸಿಕ್ಕಿರುವಂತ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಅದೊಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ವಿಪಕ್ಷಗಳು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ವು. ಆದ್ರೆ ಇದೀಗ ಏನು ವಿಧಾನಸೌಧದಲ್ಲಿ ಮತ್ತೆ 6 ಲಕ್ಷ ರೂಪಾಯಿ ಇರುವಂತಹ ಬ್ಯಾಗ್ ಅನ್ನ ಎತ್ತಿಕೊಂಡು ಬಂದಂತಹ ವ್ಯಕ್ತಿನ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಯಾವ ವಿಚಾರಕ್ಕೆ ಹಣವನ್ನು ತೆಗೆದುಕೊಂಡು ಬಂದಿದ್ದೀರಿ ಅನ್ನುವಂತ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವುದರಲ್ಲಿ ಮುಂದಾಗಿದ್ದಾರೆ. ಜೊತೆಗೆ ಇವರು ಈ ವ್ಯಕ್ತಿ ಇಂಡಿ ಮೂಲದ ಯಶವಂತರಾಯಗೌಡ ಪಾಟೀಲ್ ಆಗಿರುವಂತಹ ಶಾಸಕರಾಗಿರುವಂತಹ ಅವರ ಆಪ್ತ ಕ್ಷೇತ್ರದ ವ್ಯಕ್ತಿ, ಅದರಲ್ಲೂ ಕೂಡ 6 ಲಕ್ಷ ರೂಪಾಯಿ ಹಣವನ್ನ ಅನಾರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಯಶವಂತರಾಯಗೌಡ ಅವರ ಬಳಿ ಲೆಟರ್ ಹೆಡ್ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದೀರಿ ಅನ್ನುವಂತ ಮಾತನ್ನ ವಿಧಾನಸೌಧದ ಪೊಲೀಸರು ವಿಚಾರಣೆ ನಡೆಸಿದಾಗ ಮಾಹಿತಿ ನೀಡುವಂತದ್ದು. ಅಸಲಿಗೆ ಈ 6 ಲಕ್ಷ ಹಣವನ್ನ ವಿಧಾನಸೌಧಕ್ಕೆ ತಂದಿದ್ದು ಯಾಕೆ ಅನ್ನುವಂಥದ್ದು ಇನ್ನಷ್ಟು ತನಿಖೆಯನ್ನ ಗೊತ್ತಾಗಬೇಕಾಗತ್ತೆ. ಪೊಲೀಸರು ಏನು ವಿಧಾನಸೌಧಕ್ಕೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಬ್ಯಾಗ್ ಗಳನ್ನ ಪರಿಶೀಲನೆ ಮಾಡ್ತಾರೆ.
ಆ ಸಂದರ್ಭದಲ್ಲಿ 6 ಲಕ್ಷ ರೂಪಾಯಿ ಹಣವನ್ನು ಕಂಡು ಪೊಲೀಸರು ಕೂಡ ಶಾಖೆ ಒಳಗಿರುವಂಥದ್ದು. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಹಣದ ಹಣವನ್ನ ತರೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಇಷ್ಟು ಮಟ್ಟದ ಹಣವನ್ನ ಹೇಗೆ ತಂದಿದ್ರಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡಿ ಯುವಕರನ್ನ ವಿಚಾರಣೆ ನಡೆಸಿದಾಗ ಹಿಂದಿ ಕ್ಷೇತ್ರದ ವ್ಯಕ್ತಿ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಅದರಲ್ಲೂ ಕೂಡ ಶಾಸಕರ ಬಳಿ ಒಂದು ಲೆಟರ್ ಹೆಡ್ ಪಡೆಯೋದಕ್ಕಾಗಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಣವನ್ನು ಯಾವ ರೀತಿ ತಂದಿದ್ರು ಅನ್ನೋದು ಪ್ರಶ್ನೆ ಮಾಡಿದಾಗ ಅವರ ದೊಡ್ಡಪ್ಪನವರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವರಿಗೆ ಆಸ್ಪತ್ರೆಗೆ ತೋರಿಸೋದಕ್ಕೆ ಈ ಹಣವನ್ನು ತಂದಿದ್ದೀನಿ ಅನ್ನುವಂತ ಮಾತನ್ನ ಹೇಳಿ ಇದೀಗ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರುವಂತದ್ದು. ಇದು ಅಸಲಿಗೆ ಯಾವ ವಿಚಾರಕ್ಕೆ ಈ ಹಣವನ್ನ ತಂದಿದ್ರು ಅನ್ನುವಂಥದ್ದು ಕೂಡ ತನಿಖೆಯಿಂದ ಹೊರಬೇಕಾಗತ್ತೆ. ಅದರಲ್ಲೂ ಕೂಡ ವಿಧಾನಸೌಧ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕರನ್ನ ವಶಕ್ಕೆ ಪಡೆದು ಮಾಹಿತಿಯನ್ನ ಪಡೆದು ಇದೀಗ ಅವರ ಬಗ್ಗೆ ವಿಚಾರಣೆ ನಡೆಸ್ತಾ ಇರುವಂತದ್ದು. ರಾಮ್, ವಿಧಾನಸೌಧಕ್ಕೆ ಲಕ್ಷಗಟ್ಟಲೆ ಹಣವನ್ನು ತರುವಂತದಕ್ಕೆ ಅವಕಾಶ ಇಲ್ಲ. ಆದ್ರೂ ಕೂಡ ಆ ವ್ಯಕ್ತಿ 6 ಲಕ್ಷ ಹಣವನ್ನ ತಂದಿದ್ದ ಯಾಕೆ ವರ್ಗಾವಣೆಗೋಸ್ಕರ ತಂದಿದ್ರಾ ಅಥವಾ ಒಂದು ಯಾವ ಕೆಲಸಗಳಿಗೋಸ್ಕರ ತಂದಿದ್ರಾ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಕಪ್ಪು ಬ್ಯಾಗ್ ನಲ್ಲಿ 6 ಲಕ್ಷ ಹಣವನ್ನು ತಂದ ಅನುಮಾನ ಕಂಡ ಪೊಲೀಸರು ವಿಚಾರಣೆ ನಡೆಸಿ ಇದೀಗ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.